ಗೂಳಿಪುರ ಗ್ರಾಮದ ಬಸವ ವಿಧಿವಶ, ಗ್ರಾಮಸ್ಥರ ಸಂತಾಪ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಅನಾರೋಗ್ಯದಿಂದಾಗಿ ದೇವರ ಬಸವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಸುಮಾರು ವರ್ಷಗಳಿಂದ ಗ್ರಾಮದಲ್ಲಿ ಗೂಳಿಪುರ ಬಸವ ಎಂದೇ ಖ್ಯಾತಿಯಾಗಿರುವ ಬಸವವು ಎಲ್ಲರ ಮೆಚ್ಚುಗೆಯಲ್ಲಿ ಪಾತ್ರರಾಗಿತ್ತು. ವಿಶೇಷ ದಿನಗಳಲ್ಲಿ ಬಸವ ಮೆರವಣಿಗೆ, ಪೂಜೆ ಪುರಸ್ಕಾರಗಳು ನಡೆಯುತ್ತಿದ್ದವು. ಶ್ರೀಶೈಲ, ಮುಡುಕುತೊರೆ ಹಾಗೂ ಕೊಂಗಹಳ್ಳಿಯ ವಿಶೇಷ ದೇವಾಲಯಗಳಿಗೆ ಈ ಬಸವ ಹೋಗಿ ಬಂದಿದ್ದು ಗ್ರಾಮದಲ್ಲಿ ದೇವರ ರೂಪದಂತೆ ಇರುತ್ತಿತ್ತು. 2 ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಬಸವವು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ಗೂಳಿಪುರ ಗ್ರಾಮದ ಭಕ್ತರು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಗ್ರಾಮದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ತಿರ ವಿಧಿವಿಧಾನದ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಿದರು. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ಬಸವನ ಸಾವು ಎಲ್ಲರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಬಸವ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ವರದಿ ಗೂಳಿಪುರ ಮಣಿಕಂಠ ನಾಯಕ್. ಅದೆಲ್ಲ ಆದಮೇಲೆ ಊರೆಲ್ಲ ಕಾಲು ಏಟಾಗಿ 5-6 ವರ್ಷದಿಂದ ಊರಲ್ಲೇ ಮೇಯ್ಕೊಂಡು ಹಂಗೆ ಓಡಾಡ್ತಿತ್ತು. ನಿನ್ನೆ ನಿರೀಕ್ಷಿತ ಯಾವುದೋ ಹುಷಾರಿದ್ದ ಕಾರಣ ಈಗ ತೀರ್ಕೊಂಡ್ಬಿಟ್ಟಿದೆ. ಆಯ್ದಿಂದ ಇದನ್ನು ಇವತ್ತು ನಾವು ಇಲ್ಲಿ ಊರೆಲ್ಲ ಉತ್ಸವ ಮಾಡಿ ಇದನ್ನು ಅಂತ್ಯಕ್ರಿಯೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಾಸ್ಪಿಟ್ಲಿಗೆಲ್ಲ ತೋರು ಎಲ್ಲೂ ವಾಸಿ ಆಗಿಲ್ಲ. ಆದ್ದರಿಂದ ಅಂತ್ಯಕ್ರಿಯೆ ಮಾಡಿ ಈಗ ಅದಾದಮೇಲೆ ಒಂದು 3 ದಿವಸಕ್ಕೆ ಅದು ಗಣರಾಧನೆ ಮಾಡಿ ಅದಾದಮೇಲೆ ತಿಂಗಳಿಗೆ ಆರಾಧನೆ ಮಾಡಿ ದೊಡ್ಡದಾಗಿ ಎಲ್ಲರಿಗೂ ಊಟ ಗೀಟ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಮಾಡಬೇಕು ಅಂತ ಇನ್ನೂ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಯಾವತ್ತೂ ಗೂಳಿಪುರ ಗ್ರಾಮದವರೆಲ್ಲ ಮಾಡಬೇಕು ಅಂತ ನಾವು ವಿಚಾರವಾದ ವಿಷಯ. ಆದರೂ ನಮ್ಮ ಗೂಳಿಪುರ ಗ್ರಾಮಸ್ಥರಿಗೆಲ್ಲ ಒಂಥರ ದುಃಖ ಆಗಿದೆ. ಆದರೂ ದುಃಖದ ಮಡುವಿನಲ್ಲೇ ಇದ್ರೂ ಏನೂ ಇಲ್ಲ, ನಾವು ಮಾಡಲೇಬೇಕು. ಹಾಗಂದ್ಬಿಟ್ಟು ನಾವು ಬಿಡೋಕ್ಕಾಗಲ್ಲ. ಮುಂದೆ ಮತ್ತೆ ಇದಕ್ಕೆ ಇನ್ನೊಂದು ಇದನ್ನು ಬಸವ ಏನಾದರೂ ಒಂದು ಮಾಡಿ ಅದರ ಉತ್ತರಾಧಿಕಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡೋ ಮುಂದೆ ಯಾವಾಗುತ್ತೋ ಅವರು ಇದು ಮಾಡ್ತಾರೆ. ಅವ್ರ ದುಃಖನೆಲ್ಲ ಭರಿಸ್ಬೇಕು ಅಂತ ಹೇಳ್ತಾರೆ. ಜೋರು ಸಹಕಾರ ಇದ್ದರೆ ಮುಂದೆ ಮತ್ತೆ ಉತ್ತರಾಧಿಕಾರಿಯನ್ನು ಬಿಟ್ಟು ಒಂದು ಬಸ್ಸನ್ನು ಬಿಟ್ಟು ಮತ್ತೆ ಇದನ್ನು ಮಾಡ್ಬೋದು ಅಂತ ಇಲ್ಲಿ ಗ್ರಾಮಸ್ಥರು ಮತ್ತು ನಾವು ಇಲ್ಲೆಲ್ಲ ನಮ್ಮ ಊರಿನ ಗ್ರಾಮಸ್ಥರು, ಗೌಡರು ಮತ್ತು ನಾವುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ